ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಅನಂತನ ದಾರದ ಗ್ರಂಥಿಗಳನ್ನು ಹೇಗೆ ಹಾಕೋದು ಅಂತ ನೋಡೋಣ. 14 ಗಂಟುಗಳು ಈ ರೀತಿ ಬಂದಲ್ಲಿ ಇದು ಪುರುಷರು ಧಾರಣೆ ಮಾಡುವಂತಹ ದಾರ. 2 ಕಡೆ ಕುಚ್ಚಿದ್ರೆ ಅದು ಸ್ತ್ರೀಯರು ಧಾರಣೆ ಮಾಡುವಂತಹ ದಾರ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅನಂತನ ದಾರವನ್ನು ಒಂದು ಹತ್ತಿ ಅಥವಾ ರೇಷ್ಮೆ ದಾರ ಅವೆರಡಕ್ಕೂ ಕುಂಕುಮವನ್ನು, ಕೆಂಪು ವರ್ಣವನ್ನು ಹಾಕಿ ಕುಂಕುಮವನ್ನು ಹಾಕಿ ಧಾರಣೆಯನ್ನು ಮಾಡಬೇಕು, ತಯಾರು ಮಾಡ್ಕೋಬೇಕು. ಕೊನೆ ಪಕ್ಷ ಅದು ಸಿಗಲಿಲ್ಲ ಅಂತಂದರೆ ಈ ದಾರ ಉಡಿದಾರಕ್ಕೆ ಅಂತ ಅಂಗಡಿಯಲ್ಲಿ ಸಿಗುತ್ತೆ, ಅರುಣ ಕೈರ್ ಅಂತಾರೆ ತಮಿಳಲ್ಲಿ. ಆ ದಾರದಿಂದಾದರೂ ಮಾಡಿ ಮಡಿಯಲ್ಲಿ ನೆನೆಸಿ ಆಮೇಲೆ ಧಾರಣೆಯನ್ನು ಮಾಡಬೇಕು. ಇದನ್ನು ಸುಮಾರು 1 ಮಾರಿನಷ್ಟು ದಾರವನ್ನು ತಗೊಳ್ಳೋಣ. ಎಷ್ಟು? 1 ಮಾರಿನಷ್ಟು ದಾರ ತಗೊಂಡಿದ್ದೀವಿ. 5 ಎಳೆಗಳನ್ನು ತಗೋಬೇಕು. 2 ಆಗಿದೆ, ಇದು 3, 4, 5 ಎಳೆಗಳಾಗಿದೆ. ಇಲ್ಲಿ ಫಸ್ಟ್ ಒಂದು ನಾಟ್ನ ಹಾಕ್ಕೊಂಡ್ಬಿಡ್ಬೇಕು, ಗಂಟೆನ ಹಾಕ್ಕೋಬೇಕು. ಈ ಪುರುಷರು ಧಾರಣೆ ಮಾಡಬೇಕಾದಂತಹ ದಾರಕ್ಕೆ ನಾವು ಈ ಗಂಟು ಸ್ವಲ್ಪ ಚಿಕ್ಕದಾಗಿರಬೇಕು, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಮಾಡಿ ಇದನ್ನು ಎಳೆದು ನಾಟನ್ನು ಟೈಟ್ ಮಾಡ್ಕೋಬೇಕು. ಈ ರೀತಿ ಟೈಟ್ ಮಾಡ್ಕೋಬೇಕು. ಈ ಕಡೆನ ಸರಿ ಮಾಡ್ಕೊಳ್ಳೋಣ. ಈಗ 5 ಎಳೆಗಳು ರೆಡಿ ಇದೆ. ಇದರಿಂದ ಗ್ರಂಥಿಗಳನ್ನು 5 ಎಳೆಗಳು ರೆಡಿ ಇದೆ. 14 ಗಂಟುಗಳನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಈ ಗಂಟನ್ನು ನಮ್ಮ ಬೆರಳಿನ ಸೆಂಟರಲ್ಲಿ, 2 ಬೆರಳು ಈ ಕಡೆ, 2 ಬೆರಳು ಈ ಕಡೆ, ಈ ಬೆರಳಲ್ಲಿ ಹೀಗೆ ಇಟ್ಕೋಬೇಕು. ಇಟ್ಕೊಂಡು ಈ ಬೆರಳನ್ನ ಸ್ವಲ್ಪ ಟೈಟಾಗಿ ಇಟ್ಕೊಳ್ರಿ. ಪ್ರತಿಯೊಂದು ದಾರನ್ನು ಎಲ್ಲ ಬೆರಳುಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಒಂದು ಈ ಕಡೆ, ಒಂದು ಈ ಕಡೆ, ಒಂದು ಈ ಬೆರಳಿಗೆ, ಇನ್ನೊಂದು ಈ ಬೆರಳಿಗೆ. ಈ ರೀತಿ 5 ದಾರಗಳನ್ನು 5 ಬೆರಳಿಗೂ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸರಿನಾ? ಈ ರೀತಿ ಇದು ಹೀಗೆ ಹಿಂದೆ ಹೀಗೆ ಬರುತ್ತೆ, ಮುಂದೆ ಇಲ್ಲಿ ಹೀಗೆ 5. ಇಷ್ಟ ಆದಮೇಲೆ ಈ ಕಿರುಬೆರಳಿನ ಹತ್ತಿರ ಏನು ದಾರ ಇರುತ್ತಲ್ಲ ಅದನ್ನು ತಗೊಂಡು ಇಲ್ಲಿ ಒಂದು ದಳ ಥರ ಮಾಡ್ಕೋಬೇಕು. ಈ ರೀತಿ ದಳ ಮಾಡಿಕೊಂಡು ಇದನ್ನು ಹಿಂದೆ ಬಿಟ್ಬಿಡಬೇಕು ಅಂತ. ಇದು ಮುಂದೆ ಈ ಥರ ದಳ ಮಾಡಿ ಇದನ್ನು ಹಿಂದೆ ಬಿಟ್ಬಿಡಬೇಕು. ಹಿಂದೆ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಕ್ರಾಸ್ ಥರ ಬಂದಿದೆ. ಹೆಬ್ಬೆರಳನ್ನು ಇಲ್ಲಿ ಲಾಕ್ ಮಾಡಬೇಕು. ಮಾಡಿದಾಗ ಈಗ ಮೇಲೆ ಬಿಟ್ಟರೆ ಇಲ್ಲಿ ಆಲ್ರೆಡಿ ಕೆಳಗಡೆ ಒಂದು ದಾರ ಇದೆ. ಈ ದಾರನ ಮತ್ತು ಈ ಕಡೆ ಒಂದು ದಳ ಮಾಡ್ಕೋಬೇಕು. ಕೆಳಗಡೆ ಇರೋ ದಾರನ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಕಡೆ ಬರುತ್ತೆ, ಇದು ಆ್ಯಂಟಿ ಕ್ಲಾಕ್ ವೈಸ್. ಈ ರೀತಿ ದಳ ಮಾಡಿಕೊಂಡು ಇಲ್ಲಿ ಹೆಬ್ಬೆರಳನ್ನ ಲಾಕ್ ಮಾಡಿ ಈ ದಾರ ಏನು ಈ ಥರ ದಳ ಮಾಡ್ಕೊಂಡಿದ್ದೀರಲ್ಲ, ಮಾಡ್ಕೊಂಡಾದಮೇಲೆ ಇದು ಈ ಥರ ಮುಂದೆ ಬರುತ್ತೆ. ಮುಂದೆ ಬಂದದ್ದನ್ನು ಪಕ್ಕದ ಬೆರಳಿಗೆ ಹಾಕಿ ಬಿಟ್ಬಿಡಬೇಕು. ಈ ದಾರನ ನಾವು ಪಕ್ಕಕ್ಕೆ ತೊಗೊಂಡು ಬಂದಿದ್ದೀವಿ. ಸೊ ಈ ದಾರ ಫಸ್ಟು ಕೆಳಗಡೆ ಹಾಗೆ ಇದೆ, ಮೊದಲೇ ಇದೆ, ಅದ್ರ ಮೇಲೆ ಇದು ಬಂದಿದೆ.
ಬಂದು ಇದನ್ನು ಬಿಟ್ಬಿಟ್ಟು ಕೆಳಗಡೆ ಏನಿರುತ್ತಲ್ಲ ದಾರ, ಆ ದಾರವನ್ನು ಅಲ್ಲಿ ಒಂದು ಮತ್ತೆ ದಳ ಮಾಡ್ಕೋಬೇಕು. ಆ್ಯಂಟಿ ಕ್ಲಾಕ್ ವೈಸ್ ದಳ ಮಾಡಿಕೊಂಡು ಪಕ್ಕದ ಬೆರಳಿಗೆ ತಗೊಂಡು ಬರಬೇಕು. ಈಗ ಮೊದಲೇ ಇಲ್ಲೊಂದು ದಾರ ಇದೆ, ಅದನ್ನು ತಗೊಂಡು ಬಿಟ್ಟು ಬಿಡಬೇಕು. ಸೊ ಫಸ್ಟೇ ಏನಿರುತ್ತಲ್ಲ ಕೆಳಗಡೆ ಏನು ದಾರ ಇರುತ್ತಲ್ಲ ಅದನ್ನು ತಗೊಂಡು ಮತ್ತೆ ಅಲ್ಲಿ ಒಂದು ದಳ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬೆರಳಿಗೆ ತೊಗೊಂಡು ಬರಬೇಕು. ತೊಗೊಂಡು ಬಂದು ಬಿಟ್ಟುಬಿಟ್ಟು ಮತ್ತು ಕೆಳಗಡೆನೇ ಏನಿರುತ್ತಲ್ಲ ಆ ದಾರವನ್ನು ಮತ್ತೆ ಅಲ್ಲಿ ಮತ್ತೊಂದು ದಳ ಮಾಡಿ ಮುಂದೆ ತೊಗೊಂಡು ಬರಬೇಕು. ಇಷ್ಟಾಗಿದೆ. ಈಗ ಮುಂದೆ ತೊಗೊಂಡು ಬರಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಆಲ್ರೆಡಿ ಒಂದು ದಳ ಇದೆ ನಮ್ಮ ಹತ್ರ. ಈ ದಾರನ ಮೇಲಿನಿಂದ ಕೆಳಗೆ ತೊಗೊಂಡು ಬರಬೇಕು. ಇದೇನಿದೆಯಲ್ಲ ಇದನ್ನು ಮೇಲಿನಿಂದ ತೊಗೊಂಡು ಒಳಗೆ ತೊಗೊಂಡು ಈ ಥರ ಕೆಳಗೆ ತೊಗೊಂಡು ಬರಬೇಕು. ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಮಾಡಿ ತೊಗೊಂಡು ಬಂದರೆ ಇಲ್ಲಿ ಒಂದು ನಾಟ್ ಆಯಿತು. ಇಷ್ಟಿದೆ. ಇವಾಗ ಇದನ್ನು ಬಿಟ್ಟು ಈ ಹೆಬ್ಬೆರಳ ಹತ್ರ ನೋಡಿದ್ರಿ ಅಂದರೆ ಇಲ್ಲಿ ಕ್ರಾಸ್ ಆಗಿದೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ಕ್ರಾಸ್ ಇದ್ದದನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಸ್ಟ್ರೇಟ್ ಮಾಡ್ಕೊಂಡಾಗ ಹೇಗೆ ಬರುತ್ತೆ ಅಂತಂದರೆ ಇದು ಒಂದು ದಳ, ಇದು ಒಂದು ದಳ ಮತ್ತು ಇಲ್ಲಿ ಒಂದು ದಾರ ಈ ರೀತಿ ಇದೆ ಈಗ ಅಲ್ವಾ. ಈಗ ಇದೇನು ಬಿಟ್ಟಿದ್ದೀವಿ ಇದನ್ನು ತಗೊಂಡು ಈ ಒಂದು ದಳ ಏನಿದೆಯಲ್ಲ ಅದ್ರ ಮೇಲ್ಗಡೆನೇ ಈ ಥರ ದಾರ ಬರಬೇಕು. ಕೆಳಗಡೆಯಿಂದ ಬಂದುಬಿಟ್ರೆ ಆ ನಾಟ್ ಬಿಚ್ಕೊಂಡ್ಬಿಡುತ್ತೆ. ಸೊ ಇದನ್ನು ಇದ್ರ ಮೇಲೇ ತಗೋಬೇಕು. ಗ್ರಿಪ್ಪಿಗೆ ಬೇಕಾದರೆ ಇಲ್ಲೊಂದು ಬೆರಳನ್ನು ಇಟ್ಕೊಳ್ಳೋಣ. ಈ ಕೆಳಗಡೆಯಿಂದ ಏನು ತೊಗೊಂಬಂದಿದ್ದ ದಾರ ಮತ್ತು ಮೇಲ್ಗಡೆಯಿಂದ ಹೋಗಿ ಹೆಬ್ಬೆರಳನ್ನು ಸುತ್ತಬೇಕು. ಸುತ್ತಕೊಂಡು ಇಲ್ಲಿ ಏನು ನಾವು ಒಂದು ದಳ ಮತ್ತು ಒಂದು ದಾರ ಇದೆ, ಎಳೆ ಏನಿದೆಯಲ್ಲ ಅದ್ರ ಒಳಗಿಂದ ಇದನ್ನು ಈ ರೀತಿ ತಗೋಬೇಕು. ಈ ನಿಮ್ಮ ಕಡೆಯಿಂದ ನೋಡಿದಾಗ ಇದು ಎಡ, ಇದು ಬಲ. ಇದು ಒಂದು ದಳದಲ್ಲಿ ಇದು ಎಡ, ಇದು ಬಲ. ಈ ಥರ ಇದ್ದರೆ ಎಡದಲ್ಲಿ ಮತ್ತು ಈ ಒಂದು ದಾರ ಏನಿರುತ್ತಲ್ಲ ಎಳೆ ಇರುತ್ತಲ್ಲ ಅದ್ರ ಒಳಗಿಂದ ಈ ದಾರವನ್ನು ಮುಂದಿಂದ ತೊಗೊಂಡು ಹೆಬ್ಬೆರಳು ಏನು ಸುತ್ತಿರ್ತೀವಿ ಆ ದಾರವನ್ನು ತಗೊಂಡು ಮುಂದಗಡೆ ಬಿಡಬೇಕು. ಇವಾಗ ಏನಾಗುತ್ತೆ, ಇಲ್ಲಿ ಒಂದು ದಳ ಇದೆ, ಆ ಒಂದು ಎಳೆ ಇದೆ. ಈ ದಳವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿದರೆ ಈ ಎಳೆ ಮಾತ್ರ ಸಿಗುತ್ತೆ. ಈ ಎಳೆನ ನೀವು ಮತ್ತೆ ನೆಕ್ಸ್ಟ್ ಬೆರಳಿಗೆ ನೋಡಿದ್ರಿ ಅಂದರೆ ಸ್ವಲ್ಪ ಕ್ರಾಸ್ ಆಗಿದೆ, ಇದನ್ನು ಸರಿ ಮಾಡಿಕೊಂಡು ಇಲ್ಲೂ ಅದೇ ರೀತಿ ಬರುತ್ತೆ, ದಳ ಮತ್ತು ಒಂದು ಎಳೆ. ಸೊ ಈ ದಳ ಮತ್ತು ಎಳೆ ನಡುಮಧ್ಯದಿಂದ ಈ ಪಕ್ಕಕ್ಕೆ ಏನಿರೋ ದಾರನ ತಗೊಂಡು ಒಳಗಡೆ ಇಳ್ಕೊಂಡು ಮುಂದೆ ತೆಗೆದು ಬಿಟ್ಬಿಡಬೇಕು. ಆವಾಗ ಈ ದಳನ ಪಕ್ಕಕ್ಕೆ ಸರಿಸಿ ಆವಾಗ ಇಲ್ಲಿ ಒಂದು ಎಳೆ ಇರುತ್ತೆ. ಸೇಮ್ ಪ್ರಾಸೆಸ್. ಈ ಪಕ್ಕಕ್ಕೆ ದಾರದೇನಿರುತ್ತೆ ಪಕ್ಕದ ಬೆರಳಿನಲ್ಲಿ ಅದೇ ರೀತಿ ಒಂದು ದಳ ಒಂದು ಎಳೆ, ಇದು ಎರಡರ ನಡುಮಧ್ಯದಿಂದ ಇದನ್ನು ತಗೊಂಡು ಮುಂದೆ ತೊಗೊಂಡು ಬಂದು ಬಿಟ್ಬಿಡಬೇಕು. ಈ ದಳನ ಸ್ವಲ್ಪ ಸೈಡಿಗೆ ಸರಿಸಿ ಈ ದಾರ ಸಿಗುತ್ತೆ, ಇದನ್ನು ಕ್ರಾಸ್ ಇದ್ದದನ್ನು ಸರಿ ಮಾಡಿಕೊಂಡು ಒಂದು ದಳ ಮತ್ತು ಎಳೆ ಇದೆ ಇಲ್ಲಿ, ಇದು ಎರಡರ ನಡುಮಧ್ಯದಿಂದ ಇದನ್ನು ಒಳಗಡೆ ತಗೊಂಡು ಮುಂದುಗಡೆ ಹಾಕಿ ಬಿಡ್ತೀನಿ. ಈಗ ಇಲ್ಲಿ ಎಷ್ಟಾಯಿತು, 1 2 3 4 ಎಳೆಗಳು ಮುಂದೆ ಬಂದಿದೆ. ಈಗ ಕೊನೆಯಲ್ಲಿ ಏನಾಯಿತು, ಈ ಕಿರುಬೆರಳ ಹತ್ರ ಇದು ಒಂದು ಉಳಿಯುತ್ತೆ. ದಳನ ಸೈಡಿಗೆ ಸರಿಸಿ ಇದನ್ನು ಮುಂಚೆ ನಾವೊಂದಿಲ್ಲ ಅಂಗೈ ಹತ್ರ ಮುಂದೆ ನಾಟ್ ಮಾಡ್ಕೊಂಡಿದ್ವಿ ಅಲ್ವಾ. ಇದು ಸ್ವಲ್ಪ ಗಮನ ಇರಬೇಕು. ಇದೊಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಈ ಥರ ಮುಂದೆ ಬಂದು ಮಾಡಿದ್ರೂ ನಾಟ್ ಬಿಚ್ಕೊಂಡ್ಬಿಡುತ್ತೆ. ಸೊ ಈ ನಾಟು ಟೈಟಾಗೇ ಇರಬೇಕು ನಮಗೆ. ಏನು ಬಿಟ್ಟಿರ್ತೀವಲ್ಲ, ಇದೇನು ಬಿಟ್ಟಿದ್ದೀವಲ್ಲ ಇದನ್ನು ಫಸ್ಟ್ ಏನು ಮಾಡಿದ್ವಿ, ಮೇಲಿಂದ ತಗೊಂಡು ಕೆಳಗಡೆ ತೊಗೊಂಡು ಬಂದ್ವಿ. ಈಗ ಇದನ್ನು ಕೆಳಗಡೆಯಿಂದ ಮೇಲೆ ತೊಗೊಂಡು ಬಂದು ಬಿಡ್ತೀವಿ. ಸೊ ಇಲ್ಲಿ 5 ಎಳೆಗಳೂ ಮುಂದೆ ಬಂದಿದೆ. ಈಗ
ಅಲ್ವಾ? 5 ಎಳೆಗಳು ಮುಂದೆ ಬಂದಿದೆ. ಇದನ್ನು ಮುಂದೆ ಎಳ್ಕೊಳ್ಳೋಣ. ಹಾಗೆ ಇದನ್ನು ಈ ಬೆರಳಿನ ಈ ನಾಟನ್ನು ಸ್ವಲ್ಪ ಗಟ್ಟಿಯಾಗಿಟ್ಕೊಂಡು ಈ ರೀತಿ ಇದನ್ನು ಎಳ್ಕೊಳ್ಳೋಣ. ಈಗ ಇಲ್ಲಿ ಇದು ಟೈಟಾಗಿದೆ, ಸ್ವಲ್ಪ ಮೇಲೆ ಮಾಡಿಕೊಂಡು ಈ ರೀತಿ ನಮ್ಮ ಅಷ್ಟು ಬೆರಳುಗಳನ್ನು ಹಿಗ್ಗಿಸಿ ಕುಗ್ಗಿಸಿ ಹೀಗೆ ಮುಂದೆ ಈ ಥರ ಕ್ಲೋಸ್ ಆ್ಯಂಡ್ ಓಪನ್ ಮಾಡ್ತಾ ಮಾಡ್ತಾ ಇದನ್ನು ಎಳಿಬೇಕು. ಈ ದಾರಗಳನ್ನು 5 ದಾರಗಳನ್ನು ಎಳಿಬೇಕು. ಈ ರೀತಿ ಹಿಗ್ಗಿಸಿ ಮಾಡ್ತಾ ಮಾಡ್ತಾ ಈ 5 ದಾರಗಳನ್ನು ಎಳೆದಾಗ ಟೈಟ್ ಆಗುತ್ತೆ. ಟೈಟ್ ಆದಾಗ ಇಲ್ಲಿ ನೀವು ಗಮನಿಸ್ಬೋದು, ಅಷ್ಟು ದಾರಗಳು ಸೆಂಟರಿಲ್ಲೂ ಒಂದೇ ಹೋಲಿಂದ ಈ ರೀತಿ ಹೊರಗೆ ಬಂದಿದೆ. ಹೀಗೆ ಬರಬೇಕು. ಹೀಗೆ ಬಂದಿದೆ ಅಂದರೆ ನಾಟ್ ಕರೆಕ್ಟಾಗಿದೆ ಅಂತ ಅರ್ಥ. ಒಂದೇನಾದರೂ ಹೆಚ್ಚು ಕಮ್ಮಿ ಹೊರಗೆ ಬಂದಿತ್ತು ಅಂತಂದರೆ ಅಲ್ಲಿ ನಾಟ್ ಸರಿಯಾಗಿಲ್ಲ ಅಂತ ಅರ್ಥ. 5 ದಾರಗಳನ್ನು ಒಂದೇ ಕಡೆಯಿಂದ ಸೆಂಟರಿಂದ ಈ ರೀತಿ ಹೊರಗೆ ಬರಬೇಕು. ನೀವು ಈ ರೀತಿ ನೋಡಿದಾಗ ಇದು ಹೆಡೆ ಥರ ಕಾಣುತ್ತೆ. 5 ಹೆಡೆಗಳು ಈ ರೀತಿ 5 ಹೆಡೆಗಳು ಕಾಣುತ್ತೆ. ಈಗ ಈ ನಾಟು ಕರೆಕ್ಟಾಗಿದೆ ಅಂತ ಅರ್ಥ. ಆ ಒಂದು ಸೆಂಟರಿಂದನೇ 5 ದಾರಗಳು ಬಂದರೆ ಸರಿ ಇದೆ ಅಂತ ಅರ್ಥ. ಈಗ ಈ ರೀತಿ ಆದಮೇಲೂ ಸ್ವಲ್ಪ ಟೈಟ್ ಬೇಕು ಅಂತಂದರೆ ಈ ಕಡೆ ಎರಡಿದೆ, ಲೆಫ್ಟು ರೈಟ್ ಎರಡಿದ್ರೆ ಈ ಲೆಫ್ಟಲ್ಲಿರೋ ದಾರನ್ನು ನೀವು ಎಳಿಬೇಕು. ಎಳೆದಾಗ ಟೈಟ್ ಆಗುತ್ತೆ. ರೈಟಲ್ಲಿರೋ ದಾರ ಎಳೆದ್ರೆ ಲೂಸ್ ಆಗುತ್ತೆ, ಲೆಫ್ಟಲ್ಲಿರೋ ದಾರನ ಎಳೆದ್ರೆ ಟೈಟ್ ಆಗುತ್ತೆ. ಎಲ್ಲ ಬೆರಳಲ್ಲೂ ಇರೋ ಲೆಫ್ಟ್ ಸೈಡ್ ಇರೋ ಎಡಗಡೆ ಭಾಗದಲ್ಲಿರೋ ದಾರನ ಎಳೆದ್ರೆ ನಾಟು ಇನ್ನೂ ಟೈಟ್ ಆಗುತ್ತೆ. ಈಗ ಟೈಟ್ ಆದಮೇಲೆ ನೀವು ಬೆರಳುಗಳನ್ನು ರಿಲೀಸ್ ಮಾಡ್ಬೋದು. ಈ ರೀತಿ ಇದೆ. ಆದಮೇಲೆ ಈ ಮೇಲ್ಗಡೆ ಏನಿರುತ್ತಲ್ಲ ಈ ಗಂಟನ್ನು ಇಟ್ಕೊಂಡು ಈ ಎಳೆಗಳನ್ನು ಎಳೆದ್ರೆ ಒಂದು ನಾಟ್ ಕಂಪ್ಲೀಟ್ ಆಯಿತು. ಇದು ಒಂದು ಗ್ರಂಥಿ ಆಯಿತು. ಈಗ ಇದು ಒಂದು ಗ್ರಂಥಿ ಆಗಿದೆ. ಅಂಗಡಿಲಿ ಸಿಗೋ ದಾರಗಳೇನಾಗಿರುತ್ತೆ ಅಂತಂದರೆ ಅವರು ಗಂಟುಗಳು ಸರಿಯಾಗಿರೋದಿಲ್ಲ. ಅದು ಇಲ್ಲದೆ ಬೇರೆ ಏನೇನೋ ಗೋಲ್ಡನ್ ವೈರು ಪ್ಲಾಸ್ಟಿಕ್ ವೈರು ಹಾಕಿದ್ದೆಲ್ಲ ಇರುತ್ತೆ. ಆದ್ದರಿಂದ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಸೇಮ್ ಎಲ್ಲ ಗಂಟಿಗೂ ಅದೇ ಪ್ರೊಸೆಸ್. ಈಗ ಒಂದು ಗಂಟಾಯಿತು. ಈ ಗಂಟನ್ನ ಮತ್ತೆ ಸೆಂಟರ್ಲಿ ಇಟ್ಕೋಬೇಕು. ಅದೇ ಪ್ರೋಸೆಸ್. ಈ ದಾರಗಳನ್ನು ಎಲ್ಲ ಬೆರಳಿಗೂ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹದಿನಾಲ್ಕು ಗಂಟೆಗೂ ಸೇಮ್ ಪ್ರೋಸೆಸ್. ಈ ರೀತಿ 5 ಬೆರಳಲ್ಲಿದೆ. ಈಗ ಮತ್ತೆ ಇಲ್ಲಿ ಒಂದು ದಳ ಮಾಡ್ಕೊಳ್ಳೋಣ. ಮಾಡಿ ಇದನ್ನು ಈಗ ಬಿಟ್ಬಿಡ್ತೀನಿ. ಸೊ ಮುಂಚೆ ಇರೋದನ್ನು ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ದಳ ಮಾಡಿಕೊಂಡು ನೆಕ್ಸ್ಟ್ ಬೆರಳಿಗೆ ಬಿಡ್ತೀನಿ. ಕೆಳಗಡೆ ಇರೋ ದಾರನ ತಗೊಂಡು ಅಲ್ಲಿ ಒಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ದಳ ಮಾಡ್ಕೋತೀನಿ. ಮಾಡಿಕೊಂಡು ಪಕ್ಕದ ಬೆರಳಿಗೆ ಬಿಡ್ತೀನಿ. ಆಲ್ರೆಡಿ ಅಲ್ಲಿ ಇರೋ ಕೆಳಗಡೆ ಇರೋ ದಾರನ ತೆಗೆದು ಮತ್ತೆ ಅಲ್ಲಿ ಒಂದು ದಳನ ಮಾಡಿಕೊಂಡು ನೆಕ್ಸ್ಟ್ ಬೆರಳಿಗೆ ಬಿಡಬೇಕು. ಆಮೇಲೆ ಕೆಳಗಡೆ ಇರೋ ದಾರನ ತೆಗೆದು ಅಲ್ಲಿ ಮತ್ತೆ ಒಂದು ದಳ ಮಾಡಿ ಫ್ರಂಟಿಗೆ ಬಂದ ಮೇಲೆ ಮೇಲಿಂದ ಕೆಳಗೆ ಇಲ್ಲಿ ಒಂದು ನಾಟ್ ಆಯಿತು. ಮೇಲಿಂದ ತೊಗೊಂಡು ಬಂದಾದಮೇಲೆ ಇಲ್ಲಿ ನಾವು ಇದನ್ನು ಸರಿ ಮಾಡ್ಕೊಳ್ಳೋಣ. ಸರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ದಳ ಒಂದು ಎಳೆ ಸಿಕ್ತು. ಇದನ್ನು ಈ ದಾರದ ಮೇಲೇ ತಗೊಂಡು ಬಂದು ಹೆಬ್ಬೆರಳಿಗೆ ಸುತ್ತ ಹಾಕಿ ಒಂದು ಎಳೆ ಮತ್ತು ದಳದ ಒಂದು ಭಾಗದಿಂದ ತಗೊಂಡು ಮುಂದೆ ಬಿಟ್ಟುಬಿಡಬೇಕು. ಈ ದಳನ ಸೈಡಿಗೆ ಸರಿಸಿ ಇಲ್ಲಿ ಒಂದು ಎಳೆ ಮತ್ತು ಒಂದು ದಳ ಇದೆ. ಅದರ ನಡುಮಧ್ಯದಿಂದ ಪಕ್ಕದ ಎಳೆನ ತೆಗೆದು ಫ್ರಂಟಿಗೆ ಹಾಕಿ ಮುಂದೆ ಹಾಕಿ ಬಿಟ್ಟುಬಿಡಬೇಕು. ಇಲ್ಲಿನೂ ಒಂದು ಎಳೆ ಮತ್ತು ಒಂದು ದಳ, ಅದರಿಂದ ಪಕ್ಕದಲ್ಲಿರೋ ಎಳೆನ ತೆಗೆದು ಒಳಗಡೆ ತಗೊಂಡು ಮುಂದೆ ಹಾಕಿ ಬಿಡಬೇಕು. ಇಲ್ಲಿ ಮತ್ತೆ ಅದೇ ರೀತಿ ಇದೆ. ಒಂದು ಎಳೆ ಒಂದು ದಳ, ಪಕ್ಕದಲ್ಲಿ
ಈ ದಾರನ ಪಕ್ಕದಲ್ಲಿ ಹಾಕಿ ಇದರಿಂದ ಎಳೆ ಮತ್ತು ದಳದಿಂದ ಒಳಗಡೆ ತಗೊಂಡು ಮುಂದೆ ಹಾಕಬೇಕು. ಈಗ 4 ದಾರ ಮುಂದೆ ಬಂದಿದೆ. ಸ್ವಲ್ಪ ಸೈಡಿಗೆ ಹಾಕಿ ಈ ನಾಟ್ ಇದೆಯಲ್ಲ ಅಲ್ಲಿ ಈ ಕೊನೆ ಕಿರುಳು ಬೆರಳ ಹತ್ರ ಉಳಿದಿರೋದನ್ನು ದಾರನ ಮುಂದೆ ತೊಗೊಂಡು ಬಂದು, ಮೊದಲು ಮೇಲಿಂದ ಕೆಳಗೆ ಹೋದ್ವಿ, ಈಗ ಕೆಳಗಡೆಯಿಂದ ಮೇಲೆ. ಫಸ್ಟ್ ನಾಟ್ ಹಾಕ್ಬೇಕಾದ್ರೆ ಮೇಲಿಂದ ಕೆಳಗೆ, ಸೆಕೆಂಡ್ ರೌಂಡಲ್ಲಿ ಕೆಳಗಿಂದ ಮೇಲೆ ಹಾಕಿದಾಗ 5 ಎಳೆಗಳು ನಮಗೆ ಮುಂದೆ ಸಿಕ್ತು. ಅದನ್ನು ಎಳಿತಾ ಇದ್ದೀವಿ. ಈ ಬೆರಳು ಟೈಟ್ ಆಗಿದ್ದರೆ ಇದನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಗಂಟು ಇಲ್ಲೇ ಇರಬೇಕು. ಸೊ ಈ ಗಂಟು ಇಲ್ಲೇ ಇದೆ. ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಹೀಗೆ ಕೈನ ಹಿಗ್ಗಿಸಿ ಕುಗ್ಗಿಸಿ. ಇದೇನಾದರೂ ನಿಮ್ಮ ಬೆರಳಿಂದ ಬಿಚ್ಚಿ ಬಂದ್ರೂ ಇದು ಹಿಂದ್ಗಡೆ ಇರಬೇಕು. ಇದೇನಾದರೂ ಈ ಬೆರಳಿಂದ ಲೂಸಾಗಿ ಈ ಕಡೆ ಬಂದುಬಿಟ್ರು ಇದು ಸ್ವಲ್ಪ ಹಿಂದೆ ಇರಬೇಕು. ಇಲ್ಲ ಇದನ್ನು ಮತ್ತೆ ನೀವು ಈ ಬೆರಳಿನ ನಡುಮಧ್ಯೆ ಸಿಗಿಸ್ಕೋಬೋದು. ಈ ನಾಟ್ ಬಿಚ್ಚಿ ಮುಂದೆ ಬಂದ್ರೂ ಇದನ್ನು ಮತ್ತೆ ಆ ಸೆಂಟರಲ್ಲೇ ಇಟ್ಟು ಬೆರಳ ಒಂಚೂರು ಟೈಟ್ ಮಾಡಿ ಈ ರೀತಿ ಮಾಡಬೇಕು. ಈಗ ಎಲ್ಲ ಎಳೆಗಳು ಒಂದೇ ಗಂಟಿನಿಂದ ಹೊರಗೆ ಬಂದಿದೆ. ಲೆಫ್ಟ್ ಸೈಡಿಂದ ಹಿಡಿದು ಟೈಟ್ ಮಾಡ್ತಾ ಇದ್ದೀನಿ. ಬೆರಳಿನ ರಿಲೀಸ್ ಮಾಡಿ ಮೇಲ್ಗಡೆ ಇಟ್ಕೊಂಡು ಎಳೆದಾಗ ಈಗ 2ನೇ ಗ್ರಂಥಿ ಆಯಿತು. ಇದು ಫಸ್ಟು, ಸೆಕೆಂಡ್. ಇದೇ ರೀತಿ ಇನ್ನೂ 12, 2 ಆಗಿದೆ. ಇನ್ನು 12 ಗ್ರಂಥಿಗಳನ್ನು ಹಾಕ್ಕೋಬೇಕು. ಈಗ ಇದೇ ರೀತಿ 14 ಗಂಟುಗಳಾಗಿದೆ. ಈಗ 2, 4, 6, 8, 10, 12, 14 ಇಷ್ಟು ಗ್ರಂಥಿಗಳಾದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಹಾಕ್ಕೋಬೇಕು ಅಂತಿಲ್ಲ. ಈಗ ಇದನ್ನು ನಾಟ್ ಹಾಕ್ಕೊಂಡು ಇಲ್ಲಿ ಇದನ್ನು ಟೈಟ್ ಮಾಡ್ಕೊಂಬಿಡೋಣ. ಎಲ್ಲ ಎಳೆಗಳನ್ನು ಎಳೆದ್ರೆ ನಾಟು ಟೈಟ್ ಆಗುತ್ತೆ. ಆಯಿತಾ? ಇದಿಷ್ಟಾಗಿದೆ. ಇದರೊಳಗೆ ಇನ್ನು ನಮಗೆ 2 ಎಳೆ ಮಾತ್ರ ಅಗತ್ಯ. ಇದರೊಳಗೆ 2 ಎಳೆ ಮಾತ್ರ ತಗೋತೀನಿ. ತಗೊಂಡು ಉಳಿದ 3 ಎಳೆಗಳನ್ನು ಕಟ್ ಮಾಡಿಬಿಡ್ತೀನಿ. ಇದು ಬೇಡ ನಮಗೆ. ಇದು ನಾಟ್ ಬಿಚ್ಕೊಂಡು ಬರಬಾರ್ದು ಅಂಥೇಳಿ ಇದನ್ನು ಸ್ವಲ್ಪ ಬಿಚ್ಕೋತೀನಿ. ಅಲ್ವಾ? ಈಗೇನಾಗಿದೆ, ನಮಗೆ 2 ಎಳೆ ಸಿಕ್ಕಿದೆ. ಈ 2 ಎಳೆಗಳನ್ನು ಫಸ್ಟ್ ಏನು ನಾವು ಗಂಟು ಮಾಡ್ಕೊಂಡಿದ್ದೀವಲ್ಲ, ಒಂದು ನಾಟ್ ಹಾಕ್ಕೊಂಡಿದ್ದೀವಿ, ಇಷ್ಟು ಗ್ಯಾಪ್ ಬಿಟ್ಕೊಂಡು ಅದ್ರ ಒಳಗೆ ಪೋಣಿಸ್ಬೇಕು. ಎರಡು ದಾರಗಳನ್ನು ಪೋಣಿಸ್ಕೋಬೇಕು. ಇದು ನಾವು ಮಾಡ್ತಾ ಇರೋದು ಪುರುಷರು ಧಾರಣೆ ಮಾಡಲಿಕ್ಕೆ. ಸೊ ಅವ್ರು ಗಂಟು ಎಳೆದು ಕೈಗೆ ಬಲಗೈ ಕಟ್ಕೋಬೇಕಾದ್ರೆ ಈಸಿಯಾಗಿರಬೇಕು ಅಂತ ಈ ರೀತಿ ಮಾಡಿರೋದು.
ಇನ್ನು ಈ ದಾರ ಹೊರಗೆ ಬರಬಾರ್ದು ಅಂತ ಇಲ್ಲಿ ಒಂದು ದೊಡ್ಡ ನಾಟ್ ಹಾಕ್ಬಿಡಬೇಕು. ಮಾಮೂಲು ಗಂಟುಗಳನ್ನು ಹಾಕ್ತೀವಲ್ಲ ಅದೇ ರೀತಿ. ಸ್ವಲ್ಪ ದಪ್ಪ ಆಗೋ ಹಾಗೆ, ಯಾಕಂದರೆ ಆ ನಾಟಿಂದ ಇದು ಗಂಟು ಹೊರಗೆ ಬರಬಾರ್ದು. ಅದರಿಂದಾಗೆ ಫಸ್ಟ್ ಹೇಳಿದೆ, ಪುರುಷರು ಧಾರಣೆ ಮಾಡಲಿಕ್ಕಿರುವಂಥ ದಾರದಲ್ಲಿ ಆ ನಾಟು ಚಿಕ್ಕದಾಗಿರಬೇಕು ಅಂತ. ನೋಡಿ, ಈ ರೀತಿ ಗಂಟನ್ನು ಹಾಕ್ಕೊಂಡಾಗ ನಾವು ಹೇಳಿದ್ರೆ ಇದು ಹೀಗೆ ಕೊಡುತ್ತೆ. ಈ ಹೋಲ್ ಏನಾದರೂ ದೊಡ್ಡದಾಗ್ಬಿಡ್ತು ಅಂತಂದರೆ ಮತ್ತೆ ಈ ಗಂಟು ಈ ಥರ ಬಿಚ್ಕೊಂಡು ಬಂದುಬಿಡುತ್ತೆ. ಅದರಿಂದಾಗಿ ಪುರುಷರು ಧಾರಣೆ ಮಾಡುವಂಥ ದಾರಕ್ಕೆ ಈ ಫಸ್ಟ್ ಹಾಕಿರೋ ನಾಟು ಕಮ್ಮಿ ಇರಬೇಕು, ಚಿಕ್ಕದಾಗಿರಬೇಕು. ಸೊ ಇದು ಪುರುಷರು ಧಾರಣೆ ಮಾಡಲಿಕ್ಕೆ. ಸ್ತ್ರೀಯರು ಧಾರಣೆ ಮಾಡಲಿಕ್ಕೂ ಅಷ್ಟೇ, ಫಸ್ಟು ಈ ಗಂಟನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೋಬೇಕು. ಇದು ಚಿಕ್ಕದಾಗಿ ಹಾಕ್ಕೊಂಡ್ವಿ, ಇದನ್ನು ನಾವು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಅದೇ ರೀತಿ 14 ಗಂಟುಗಳನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಮತ್ತೆ ಅದೇ ಒಂದು ನಾಟು, ಚತುರ್ದಶಿ ದಿನವೇ ಹಬ್ಬ ಬಂದಿರೋದ್ರಿಂದ 14 ಸಂಖ್ಯೆಗೆ ತುಂಬ ವಿಶೇಷ. 14 ಗ್ರಂಥಿಗಳನ್ನು ಪೂಜನೆ ಮಾಡೋದು ಇದು ತುಂಬ ವಿಶೇಷ. ಈ ಪ್ರತಿಯೊಂದು ಗ್ರಂಥಿನೂ ಪೂಜೆ ಮಾಡಿ ಆಮೇಲೆ ಧಾರಣೆಯನ್ನು ಮಾಡಬೇಕು. ಇದು ಹಾಕ್ಕೊಂಡಿದ್ದೀವಿ, ಇದು ಈ ರೀತಿ ಇದೆ. ಈಗ ಇದರೊಳಗೂ ಅಷ್ಟು ನಮಗೆ 2 ಎಳೆ ಮಾತ್ರ ಅಗತ್ಯ. ಇನ್ನು ಉಳಿದ 3 ಎಳೆಗಳನ್ನು ನಾನು ಕಟ್ ಮಾಡಿ ತೆಗೆದು ಬಿಡ್ತೇನೆ. ಇದನ್ನು ಏನು ಮಾಡಬೇಕು ಅಂತಂದರೆ, ಈ ಗಂಟೇನಿರುತ್ತಲ್ಲ ಇಲ್ಲಿ ನಾವು ಇದನ್ನು ತೊಗೊಂಬಂದು ಒಂದು ಜೋಡಣೆ ಮಾಡಬೇಕು. ಸೊ ಇಲ್ಲೊಂದು ಗಂಟು ಹಾಕ್ಕೊಳ್ಳೋಣ. ಈ ರೀತಿ ಗಂಟು ಹಾಕ್ಕೊಂಡು ಆಮೇಲೆ ಆ ಎಳೆಗಳನ್ನು ಸ್ವಲ್ಪ ಬಿಚ್ಕೊಂಡು ಬಿಟ್ಟರೆ ಕುಚ್ಚಿನ ಥರ ಆಗುತ್ತೆ. ಇದು ಇಷ್ಟಾಗಿದೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಿಚ್ಕೊಂಡ್ರೆ ಕುಚ್ಚಿನ ಥರ ಆಗುತ್ತೆ. ಈಗ ಒಂದು ಕಡೆ ಈ ಥರ ಕುಚ್ಚಾಗಿದೆ. ಅದೇ ರೀತಿ ನಾವು ಇನ್ನೊಂದು ಕಡೆನೂ ಇದನ್ನು ಬಿಚ್ಕೋಬೇಕು. ಬಿಚ್ಕೊಂಡಾಗ ಕುಚ್ಚು ರೆಡಿ ಆಗುತ್ತೆ. ಈ ರೀತಿ ಇದನ್ನು ಬಿಡಿಸ್ಕೊಂಡಾಗ ಕುಚ್ಚು ರೆಡಿ ಇದೆ. ಸೊ ಇದು ಸ್ತ್ರೀಯರು ಧಾರಣೆ ಮಾಡಲಿಕ್ಕೆ ಇದು ಪುರುಷರು ಧಾರಣೆ ಮಾಡುವಂತಹ ಅನಂತನ ದಾರ. ಕೃಷ್ಣಾರ್ಪಣಮಸ್ತು.